ನೋಡು ಚೌಕಿ ತಗೋತೀನಿ. ಒಂದು ಪಾತ್ರೆಯಲ್ಲಿ 62 ಡಿಗ್ರಿ ಸೆಲ್ಸಿಯಸ್ ಒಂದು ಪಾತ್ರೆಯನ್ನು 62 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಷ್ಟು ಬಿಸಿ ಮಾಡಲಾಯಿತು. ಪಾತ್ರೆಯ ತಾಪಮಾನವು ಫ್ಯಾರನ್ ಹೀಟ್ ನಲ್ಲಿ ಎಷ್ಟು ಅಂತ ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ಅನ್ನು ಕೊಟ್ಟಾರ, ಅದನ್ನು ಫ್ಯಾರನ್ ಹೀಟ್ ಕನ್ವರ್ಟ್ ಮಾಡಬೇಕು. ಹೌದಲ್ಲ? ಸೂತ್ರ ಏನಪ್ಪಾ? C/100 ಡಿಗ್ರಿ ಈಕ್ವಲ್ ಟು C/100 ಡಿಗ್ರಿ ಈಕ್ವಲ್ ಟು F minus 32 ಡಿಗ್ರಿ ಅಪಾನ್ 180 ಡಿಗ್ರಿ. ಈ ಸೂತ್ರ ಏನು ಆಗಲ್ಲ, ಸಿ ಕೊಟ್ರ ಎಫ್ ಕೇಳ್ತಾರ, ಎಫ್ ಕೊಟ್ಟಾಗ ಸಿ ಕೇಳ್ತಾರ, ಅವಾಗ ಈ ಸೂತ್ರವನ್ನು ಹಾಕ್ಬೇಕು. ಹೌದಲ್ಲ? ಈಗ ನಮ್ಗೆ ಏನ್ ಕೊಟ್ಟಾರ? ಸಿ ಕೊಟ್ಟಾರ, ಅದೇ ಸೆಲ್ಸಿಯಸ್ ಕೊಟ್ಟಾರ, ಫ್ಯಾರನ್ ಹೀಟದಲ್ಲಿ ಕೇಳ್ತಾರ. ಅಂದ್ರೆ ಎಷ್ಟಪ್ಪ ಕೊಡ್ತಿದ್ದವರು? ದತ್ತಾಂಶ ಎಷ್ಟದ? 62 ಡಿಗ್ರಿ. 62 ಡಿಗ್ರಿ ಅಪಾನ್ 100 ಡಿಗ್ರಿ ಈಕ್ವಲ್ ಟು F minus 32 ಡಿಗ್ರಿ ಅಪಾನ್ 180 ಡಿಗ್ರಿ. ಅಂದ್ರೆ 62 ಡಿಗ್ರಿ ಅಪಾನ್ 100 ಡಿಗ್ರಿ. ಇದನ್ನ 180 ಇದನ್ನ ಈಕ್ವಲ್ ಟು ಲೆಫ್ಟ್ ಸೈಡ್ ಬರಬೇಕಾಗಿತ್ತು. ಅಂದ್ರೆ ಏನ್ ಮಾಡಬೇಕು? ಇಂಟು ಆಗ್ತದೆ. ಭಾಗಾಕಾರದಲ್ಲಿ ಅದ ಇಂಟು ಆಯ್ತು. ಅಲ್ಲಿ ಏನ್ ಉಳಿತು? F minus 32 ಡಿಗ್ರಿ ಈಕ್ವಲ್ ಟು ಹಾಕೊಂಡು ಇದು ಸೊನ್ನೆ ಕಸ್ಕೊತೀರಿ, ಸೊನ್ನೆ ಕಸ್ಕೋರಿ. ಈ ಸೊನ್ನೆ ಹೋಯ್ತು, ಇನ್ನೂ ಹೋಗ್ತದ. ಆದ್ರೆ ದಶಮಾಂಶ ಇಲ್ಲಿ ತೊಂದರೆ ಆಗ್ತಿತ್ತು ಅಂದ್ರೆ ನೀವು ಏನ್ ಮಾಡಬೇಕು? 62 ಇಂಟು 180 ಮಾಡ್ಕೋರಿ. 62 ಇಂಟು 18 1116 ಡಿಗ್ರಿ ಅಪಾನ್ 10 ಡಿಗ್ರಿ. ಇದಕ್ಕೇನು ಸಮ ಆಯ್ತು? F minus 32 ಡಿಗ್ರಿ ಸಮ. ಏನ್ ಮಾಡ್ಬೇಕು ಈಗ? ನಾವು ಎಫ್ ಅನ್ನ ಬೆಲೆ ಹಿಡಿಬೇಕು. ಎಫ್ ಅನ್ನ ರೈಟ್ ಸೈಡ್ ಇರಲಿ, ಉಳಿದಿದ್ದೆಲ್ಲ ಈ ಕಡೆ ಹರಿಸ್ಬೇಕು. ಅಂದ್ರೆ 1116 ಅಪಾನ್ 10 ಮೈನಸ್ ಇದ್ದಿದ್ದು ಪ್ಲಸ್ ಆಯ್ತು. ಇಲ್ಲಿ ಮೈನಸ್ ಅದ, ಈ ಕಡೆ ಬರುವಾಗ ಏನಾಯ್ತು? ಪ್ಲಸ್ ಆಗ ಚಿನ್ನವನ್ನು ಬದಲಿ ಆಗ್ತದೆ. ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತದ, ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದ, ಇಂಟು ಇದ್ದಿದ್ದು ಡಿವೈಡೆಡ್ ಆಗ್ತದ, ಡಿವೈಡೆಡ್ ಇದ್ದಿದ್ದು ಇಂಟು ಆಗ್ತದೆ. ಭಿನ್ನರಾಶಿ ಇದ್ದಿದ್ದು ಇಂಟು ಮಾಡ್ಕೋಬೇಕಾಗಿತ್ತು ಅಂದ್ರೆ ಉತ್ಕ್ರಮ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಆಯ್ತು ಅಂದ್ರೆ 32 ಡಿಗ್ರಿ ಪ್ಲಸ್ ಅಂತ ತಗೋರಿ. ಎಲ್ಲ ಬಿಟ್ಬಿಡ್ರಿ. ಪ್ಲಸ್ ಅಂತ ಬ್ಯಾಡ ಆಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕು? ಇದು ದಶಮಾಂಶ ಕೊಟ್ಬಿಡ್ರಿ. ಅಂದ್ರೆ ಎಷ್ಟು ಹೆಂಗಾಗ್ತದೆ ದಶಮಾಂಶದಾಗ? 111.6 ಪ್ಲಸ್ 32 ಡಿಗ್ರಿ ಈಕ್ವಲ್ ಟು F. ಇವೆರಡು ಕೂಡಿಸ್ರಿ. ಪಾಯಿಂಟ್ ಆರ್ ಬಂದೇ ಬಿಡ್ತಾವ, ಅದು ಏನು ಸಂಬಂಧ ಇಲ್ಲ. ಆಮೇಲೆ 1 2 3 3 1 4 1 ಡಿಗ್ರಿ ಈಕ್ವಲ್ ಟು F. Therefore, Fahrenheit equal to 143.6 ಡಿಗ್ರಿ. ರೈಟ್ ಆಪ್ಷನ್ಸ್ ಎಷ್ಟಾಗ್ತದ? ರೈಟ್ ಆಪ್ಷನ್ಸ್ ಎ. ರೈಟ್ ಆಪ್ಷನ್ಸ್ ಎ ಆಗ್ತದೆ. ಅರ್ಥ ಆಯ್ತು? ಸರಿ ನೋಡ್ಕೋಬೇಕು. ಇನ್ನು ನೆಕ್ಸ್ಟ್ ಮುಂದಿನ ಪೀಳಿಗೆ ಇರೋದಲ್ಲ, ಪೂರ್ತಿ ಫ್ಯಾರನ್ಹೀಟ್ ಇದ್ದಿದ್ದು ಸೆಲ್ಸಿಯಸ್ನಾಗ, ಸೆಲ್ಸಿಯಸ್ ಇದ್ದಿದ್ದು ಫ್ಯಾರನ್ಹೀಟ್ ಆಗಿದ್ದು ಕೆಲ್ವಿನ್ ಆಗಿದ್ದು ಸೆಲ್ಸಿಯಸ್, ಫ್ಯಾರನ್ಹೀಟ್ ಒಂದು ಕನ್ವರ್ಟ್ ಹೆಂಗ್ ಮಾಡಬೇಕು ಅನ್ನೋದು ಮುಂದಿನ ವಿಡಿಯೋದಾಗ ಎಲ್ಲ ಹೇಳ್ತೀನಿ ನೀವು. ಅಲ್ಲಿ ತನಕ ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋರಿ, ನೋಡೋಣ. ನೋಡ್ರಿ, ಯಾವ ಒಂದು ಸಂಖ್ಯೆಯು 20% 10ಕ್ಕೆ ಸಮನಾಗಿರುತ್ತದೆ ಅಂತ ಕೇಳ್ತಾರೆ. ಯಾವ ಒಂದು ಸಂಖ್ಯೆ? ಆ ಸಂಖ್ಯೆ ಎಕ್ಸ್ ಆಗಿರಲಿ ಅಂದ್ರೆ ಯಾವುದು? ಆ ಸಂಖ್ಯೆ ಏನಾಗಬೇಕು? ಆ ಸಂಖ್ಯೆ
ಎಕ್ಸ್ ಆಗಿರಲಿ. ಅಂದ್ರೆ ನಾವು ಎಕ್ಸ್ ನಾವು ಕಂಡಿರೋದೇವು ಅಂದ್ರೆ ನಮ್ ಕೆಲಸ ಮುಗಿತು. ಹೌದಾ? ಹಾ, ಅಂದ್ರೆ ಎಕ್ಸ್ ನ 20% ಎಷ್ಟಕ್ಕೆ ಸಮಾಂತರರು? 10ಕ್ಕೆ ಸಮನಾಗಿರಲಿ, ಈಕ್ವಲ್ 10. ಈ ಒಂದು ಸಮೀಕರಣದಲ್ಲಿ ಎಕ್ಸ್ ಬೆಲೆ ನಾವು ಕಂಡುಹಿಡಿಬೇಕು. ಅಂದ್ರೆ ಎಕ್ಸ್ ನ ಅಂದ್ರೆ ಇಂಟು 20% ಈಕ್ವಲ್ ಟು 10. ಹೌದಲ್ಲ? ಅಂದ್ರೆ ಎಕ್ಸ್ ಇಂಟು 20% ಭಾಗಾಕಾರದಲ್ಲಿ ಬಂತು, ಈಕ್ವಲ್ ಟು 10 ಆಯ್ತು. ಅಂದ್ರೆ ಎಕ್ಸ್ ಇಂಟು 20% ಚಿಹ್ನ ಅಂದ್ರೆ 100 ಆಗ್ತದ, ಈಕ್ವಲ್ ಟು 10 ಆಯ್ತು. ಅಂದ್ರೆ ಎಕ್ಸ್ ಈಕ್ವಲ್ ಟು 10 ಇಂಟು ನಿಖರವಾಗಿರುತ್ತದೆ 20 ಅಂಶ ಇದ್ದಿದ್ದು 120 ಅಂಶ, ಉತ್ಕ್ರಮ ಆಗ್ತದೆ. 120 ಅಂಶ ಆಯ್ತು. ಈ ಸೊನ್ನೆ ಹೋಯ್ತು. 2 ಒಂದಲೇ 2 ಐದಲೇ 10 5 50. ದ ರೈಟ್ ಆಪ್ಷನ್ ಎಷ್ಟು? ಸಿ. ರೈಟ್ ಆಪ್ಷನ್ ಸಿ. ಅರ್ಥ ಆಯ್ತು? ಬೋರ್ಡ್ ಕಡೆ ಹೋಗಿ. ಒಂದು ದೊಡ್ಡ ಘನವನ್ನು ರೂಪಿಸಲು 2 ಸೆಂಟಿಮೀಟರ್ ಅಂಚಿನ 8 ಸಣ್ಣ ಘನಗಳನ್ನು ಜೋಡಿಸಲಾಗಿದೆ. ಹಾಗಾದರೆ ದೊಡ್ಡ ಘನದ ಅಳತೆ ಘನ ಸೆಂಟಿಮೀಟರ್ಗಳಲ್ಲಿ ಎಷ್ಟು? ಒಂದು ಘನ ಅಂದ್ರೆ ಎಂತದು? ಹೆಂಗೆ ನೋಡಿದ್ರು ಅದು ಚೌಕಾಕಾರಿ ಕಾಣಿಸ್ತದೆ. ಅದು ಇಂಥ ಘನ ನೋಡ್ರಿ, ನಾನು ಡೈಗ್ರಾಮ್ ತೆಗೆದು ನೋಡ್ತೀನಿ. ಇದು ಒಂದು ಘನ. ಈ ಘನ ಏನಲ್ಲ 2 ಸೆಂಟಿಮೀಟರ್. ಅಂದ್ರೆ ಇದನ್ನು ಇಲ್ಲಿ 2 ಸೆಂಟಿಮೀಟರ್ ಅದ, ಇದನ್ನು 2, ಇದನ್ನು 2, ಇದನ್ನು 2, ಎಲ್ಲ ಬಾಹುಗಳು 2 ಸೆಂಟಿಮೀಟರ್ ಅದಾವ. ಹೆಂಗೆ ನೋಡಿದ್ರು ನೀವು ಕ್ಯೂಬ್ ಅಂತ ಆಟ ಆಡ್ತಿರಲ್ಲ, ಹೌದು, 2 ಸೆಂಟಿಮೀಟರ್ ಅಂತ ತಗೋರಿ. ಅಂಥವು 8 ತಗೋತೀವಿ. 8 ಘನಗಳನ್ನು ಒಂದಕ್ಕೊಂದು ಜೋಡಿಸ್ತೀವಿ. ಜೋಡಿಸೋದು ಕೂಡ ಆಯತಾಕಾರದಲ್ಲಿ ಜೋಡಿಸೋದಿಲ್ಲ, ಅದು ಮತ್ತೆ ಚೌಕಾಕಾರದ ಘನ ರೂಪದಲ್ಲಿ ನಾವು ಫಿಟ್ಟಿಂಗ್ ಮಾಡ್ತೀವಿ. ಆ ಘನ ರೂಪದ ಫಿಟ್ಟಿಂಗ್ ಮಾಡಿದಾಗ ಅದರ ಅಂಚು ಎಷ್ಟಿರ್ತದೆ ಅಂತ ಕೇಳ್ತಾರೆ. ಅಂದ್ರೆ ಮೊದಲ ಈ ಸಣ್ಣದ ಇದರ ಘನಫಲವನ್ನು ತೆಗಿಬೇಕು. ಯಾವುದರ ಘನಫಲ? ಚಿಕ್ಕ ಘನದ ಘನಫಲ. ಚಿಕ್ಕ ಘನದ ಘನಫಲ. ಚಿಕ್ಕ ಘನದ ಘನಫಲ ಅಂದ್ರೆ ಏನು? ಭುಜ ಕ್ಯೂ. ಭುಜ ಅಂದ್ರೆ ಎಷ್ಟು? 2. ಭುಜ ಕ್ಯೂ ಅಂದ್ರೆ 2 ಕ್ಯೂ, ಅರ್ಥಾತ್ 2 ಇಂಟು 2 ಇಂಟು 2, 2 4, 4 8. ಇದ್ರ ಘನಫಲ ಎಷ್ಟು ಬಂತು? 8 ಘನ ಸೆಂಟಿಮೀಟರ್ ಬಂತು. ಭುಜ ಕ್ಯೂ ಬಾಬು 8 ಬಂತು, ಹೌದಲ್ಲ? ಇದರಲ್ಲಿ ಬಂತು ಸೆಂಟಿಮೀಟರ್ ಬಂತು. ಇನ್ನ ಇದನ್ನ ದೊಡ್ಡದು ಏನ್ ಮಾಡಬೇಕು? ಘನವನ್ನು ಮಾಡಬೇಕು. ದೊಡ್ಡ ಘನ ಎಂತದು ನೋಡ್ಲಿ. ದೊಡ್ಡ ಘನದ ಘನಫಲ ದೊಡ್ಡ ಘನದ ಘನಫಲ ಅಂದ್ರೆ ಇಂಥ ಎಷ್ಟು ಅದಾವ ಇಲ್ಲಿ? 8 ಘನದ್ದು ಎಷ್ಟು ಮಾಡಬೇಕು ನಮ್ಗ? 8 ಒಂದರ್ಲಿ 8 ಸಣ್ಣ ಘನಗಳನ್ನು ಜೋಡಿಸಬೇಕಾಗ್ಯದ. ಅಂದ್ರೆ ಇಂಟು 8 ಮಾಡ್ರಿ. 8 8 64 ಆಯ್ತು. ದ ರೈಟ್ ಆಪ್ಷನ್ ಎಷ್ಟು? 6. ಘನ ಕ್ಯೂಬ್ ಅಂದ್ರೆ ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ಸ್ ಅಲ್ಲಿ ಕ್ಯೂಬ್ ಕೊಟ್ಟಿಲ್ಲ, ಅದು ನಾವು ಕನ್ಫರ್ಮ್ ಮಾಡಕ್ಕೆ ನಾವು ಟಿಕ್ ಮಾರ್ಕ್ ಮಾಡಬೇಕು. ನೋಡ್ರಿ, 20 kg ಮಿಶ್ರಣವಿರುವ ಹಳದಿ ಬೇಳೆ
ಮತ್ತು ಕಪ್ಪು ಬೇಳೆಗಳಲ್ಲಿ 4 ಕೆಜಿ ಕಪ್ಪು ಬೇಳೆ ಆಗಿರುತ್ತದೆ. ಹಾಗಾದರೆ ಹಳದಿ ಬೇಳೆ ಮತ್ತು ಕಪ್ಪು ಬೇಳೆಗಳ ಅನುಪಾತ ತಿಳಿಸಿ ಅಂತ. 20 ಕೆಜಿ ಮಿಶ್ರಣವಿರುವ ಹಳದಿ ಬೇಳೆ ಮತ್ತು ಕಪ್ಪು ಬೇಳೆಗಳಲ್ಲಿ 4 ಕೆಜಿ ಕಪ್ಪು ಬೇಳೆಯಾಗಿರುತ್ತದೆ. ಹಾಗಾದರೆ ಹಳದಿ ಬೇಳೆ ಮತ್ತು ಕಪ್ಪು ಬೇಳೆಗಳ ಅನುಪಾತ ತಿಳಿಸಿ. ಹಳದಿ ಬೇಳೆ ಕಪ್ಪು ಬೇಳೆ ಅಂದ್ರೆ ಗೊತ್ತದ ನಿಮಗೆ? ಹಳದಿ ಬೇಳೆ ಅಂದ್ರೆ ತೊಗರಿಬೇಳೆ, ತೊಗರಿಬೇಳೆ, ಮತ್ತೆ ಯಾವ ಬರ್ತಾವ? ಕಡಲೆಬೇಳೆ, ಮತ್ತ ಇನ್ನು ಅನೇಕ ತರದ ಬೇಳೆಗಳು ಬರ್ತಾವ, ಹೌದಲ್ಲ? ಕಪ್ಪು ಬೇಳೆ ಅಂದ್ರೆ ಕಪ್ಪು ಹಸಿರ, ಕಪ್ಪು ಉದ್ದಿನ ಬೇಳೆ, ಕಪ್ಪೆ ಇರ್ತಾವ ಅಂತಾವ. ಇಲ್ಲಿ ಏನದಿರಿ, ಒಟ್ಟು ಮಿಶ್ರಣ ಟೋಟಲ್ ಎಷ್ಟದಪ್ಪ? 20 ಕೆಜಿ ಮಿಶ್ರಣ. ಎಷ್ಟದ ಅಂದ್ರೆ ಒಟ್ಟು ತೂಕ ಬೇಕು ನಮಗೆ. ಅಂದ್ರೆ ಮಿಶ್ರಣದ ಒಟ್ಟು ತೂಕ, ಮಿಶ್ರಣದ ಒಟ್ಟು ತೂಕ, ಒಟ್ಟು ತೂಕ ಟೋಟಲ್ ಎಷ್ಟದಪ್ಪ? ವೇಟ್ ಒಟ್ಟು ತೂಕ. ಅವ್ರು 20 ಕೆಜಿ ಕೊಟ್ಟಾರ, ನಮ್ದೇನು ಕೆಲಸ ಇಲ್ಲ. ಅಂದ್ರೆ 20 ಕೆಜಿ ಅವರೇ ಕೊಟ್ಬಿಟ್ಟಾರ, ಪ್ರಶ್ನೆಯಲ್ಲಿ ಅವರು. ಅದರಲ್ಲಿ ಕಪ್ಪು ಬೇಳೆ ಎಷ್ಟದ? ಕಪ್ಪು ಬೇಳೆ ಎಷ್ಟದ? 4 ಇಲ್ಲ, ಹಳದಿ ಬೇಳೆ ಮತ್ತು ಕಪ್ಪು ಬೇಳೆ 4 ಕೆಜಿ ಕಪ್ಪು ಬೇಳೆ ಆಗಿರ್ತದೆ ಅಂತಾರೆ. ಅಂದ್ರೆ ಕಪ್ಪು ಬೇಳೆ ತೂಕ ಎಷ್ಟು? ಕಪ್ಪು ಬೇಳೆಯ ತೂಕ ಎಷ್ಟದ? 4 ಕೆಜಿ. 4 ಕೆಜಿ. ಇನ್ನು ಹಳದಿ ಬೇಳೆಯ ತೂಕ ಎಷ್ಟು ಬೇಕಲ್ಲ? ಹಳದಿ ಬೇಳೆಯ ತೂಕ ಅದನ್ನು ತಗೋಬೇಕು ನಾವು. ಹಳದಿ ಬೇಳೆಯ ತೂಕ ತೂಕ 20 ಕೆಜಿ ಟೋಟಲ್ ಬೇಳೆ ಅದ. 20 ಕೆಜಿ ಒಳಗೆ ಏನೇನದ? ಕಪ್ಪು ಬೇಳೆನೂ ಅದ, ಹಳದಿ ಬೇಳೆನೂ ಅದ. ಈ 20 ಕೆಜಿ ಒಳಗ ಕಪ್ಪು ಬೇಳೆ ತಗೊಂಡ್ಬಿಟ್ರೆ ಏನು ಉಳಿತದ ಅವಾಗ? ಹಳದಿ ಬೇಳೆ ಉಳಿತದಲ್ಲ. ಅಂದ್ರೆ ಹಳದಿ ಬೇಳೆ ತೂಕ ಎಷ್ಟು? 20 ಕೆಜಿ ಮೈನಸ್ 4 ಕೆಜಿ ಅಷ್ಟು ತೆಗೆದ್ಬಿಡ್ರಿ. ಎಷ್ಟಾಯ್ತು? 14 ಕೆಜಿ. 14 ಕೆಜಿ. 14 ಕೆಜಿ ಏನದು? ಹಳದಿ ಬೇಳೆ. ಅವ್ರು ಏನಂತಾರ? ಅನುಪಾತ ಅಂತ ಕೇಳ್ತಾರ. ಯಾವುದರ ಅನುಪಾತ? ಹಾಗಾದ್ರೆ ಹಳದಿ ಬೇಳೆ ಮತ್ತು ಕಪ್ಪು ಬೇಳೆ ಅಂತಾರ. ಮೊದಲು ಏನ್ ಕೊಟ್ಟಾರ ಅವರು? ಹಳದಿ ಬೇಳೆ ಕೊಟ್ಟಾರ, ಆಮೇಲೆ ಕಪ್ಪು ಬೇಳೆ ಕೊಟ್ಟಾರ. ಮೊದಲು ಹಳದಿ ಕೊಟ್ಟಾರಲ್ಲ, ಅದಕ್ಕೆ ನಾವು ಹಳದಿ ಬರಿಬೇಕು. ಮೊದಲು ಕಪ್ಪು ಕೊಟ್ರೆ ಇಲ್ಲಿ ಮೊದಲು ಕಪ್ಪು ಬಂತು ಅಂದ್ರೆ ಕಪ್ಪು ಬರ್ಕೊತಿದ್ದೀವಿ, ಹೌದಲ್ಲ? ನಾವೇನ್ ಮಾಡಿವಿ? ಅನುಪಾತ ಮೊದಲು ಏನ್ ಬರ್ದಾರ ಅವರು? ಹಳದಿ ಬೇಳೆ ಬರ್ದಾರ. ಅಂದ್ರೆ ಹಳದಿ ಬೇಳೆ ಅನುಪಾತ, ಆಮೇಲೆ ಕಪ್ಪು ಬೇಳೆ ಬರೋರು, ಆಮೇಲೆ ಕಪ್ಪು ಬೇಳೆ. ಬರೋದು. ಮೊದಲು ಏನ್ ಬರ್ದಾರ? ಹಳದಿ ಬೇಳೆ ಬರ್ದಾರ. ಅದಕ್ಕೆ ನಾವು ಮೊದಲು ಬರಿಬೇಕು. ಅಲ್ಲಿ ಮೊದಲು ಏನು ಕೊಟ್ಟಿರ್ತಾರೆ, ಇಲ್ಲಿ ಮೊದಲು ಅದೇ ಬರಿಬೇಕು. ಇಲ್ಲ ಆಮೇಲೆ ಏನು ಕೊಟ್ಟಿರ್ತಾರ ಅನುಪಾತದಲ್ಲಿ, ಆಮೇಲೆ ಬರಿಬೇಕು. ಹಳದಿ ಬೇಳೆ ಎಷ್ಟದ? ಟೋಟಲ್ 16 ಕೆಜಿ ಅದ ಅನುಪಾತ. ಕಪ್ಪು ಬೇಳೆ ಎಷ್ಟದ? 4 ಕೆಜಿ. 4 ಕೆಜಿ ಈಕ್ವಲ್ ಟು 16 ಅಪಾನ್ 4. ನಾವು ಅನುಪಾತವನ್ನು ಭಿನ್ನರಾಶಿಯಲ್ಲಿ ಹೊರ್ಕೋಬಹುದು. ಹೊರ್ಕೋರಿ. 4 ಅಂದ್ರೆ 4 ಈಕ್ವಲ್ ಟು 4 ಅಪಾನ್ 1. ಕೆಳಗೆ 1ಕ್ಕೆ ಬೆಲೆ ಇಲ್ಲ ಅಂತ ತಿಳ್ಕೊಬಾರ್ದು. ಅನುಪಾತದಲ್ಲಿ 1ಕ್ಕೆ ವ್ಯಾಲ್ಯೂ ಇರ್ತದೆ. ಅಂದ್ರೆ ಏನಾಯ್ತು? ಇದು ಹೊಳ್ಳಿ ಮತ್ತೆ ಅನುಪಾತದಲ್ಲಿ ಬರೆದಾಗ 4 ಅನುಪಾತ 1. ನಮ್ಮ ಆನ್ಸರ್ ಎಷ್ಟಾಗ್ತದೆ? ರೈಟ್ ಆಪ್ಷನ್ಸ್ ಬಿ ಆಗ್ತದೆ. ರೈಟ್ ಆಪ್ಷನ್ಸ್ ಎಷ್ಟಾಗ್ತದೆ? ಬಿ ಆಗ್ತದೆ. ನೋಡಿ, 2024ನೇ ಇಸ್ವಿ ಸೈನಿಕ್ ಸ್ಕೂಲ್ದಲ್ಲಿ ಬರುವಂತ ಗಣಿತದ ವಿಭಾಗದ ಮೊದಲನೇ ಪ್ರಶ್ನೆ ಇದೆ. ಜಸ್ಪಾಲ್ ಒಂದು ಹಳೆಯ ಕಾರನ್ನು ರೂಪಾಯಿ 1,15,000ಕ್ಕೆ ಖರೀದಿಸುತ್ತಾನೆ ಮತ್ತು ಅದರ ನಿರ್ವಹಣೆಗೆ ರೂಪಾಯಿ 7,000 ವ್ಯಯಿಸುತ್ತಾನೆ. ಒಂದು ವೇಳೆ ಅವನು
ಈ ಆ ಕಾರನ್ನು ರೂಪಾಯಿ 1,40,000ಕ್ಕೆ ಮಾರಾಟ ಮಾಡಿದರೆ ಅವನು ಗಳಿಸಬಹುದಾದ ಶೇಕಡ ಲಾಭವೆಷ್ಟು ಅಂತ. ಹೌದಲ್ಲ? ಅಂದ್ರೆ ಎಷ್ಟು ತಗೊಂಡವ? 1,18,000 ರೂಪಾಯಿ ಕೊಟ್ಟು ಕಾರವನ್ನು ತಗೊಂಡ ಕೂಡಲೇ ಅದನ್ನ ಸ್ವಲ್ಪ ಮೈನರ್ ರಿಪೇರಿ ಮಾಡಿಸೋಣ, 7,000 ರೂಪಾಯಿ ಕೊಟ್ಟು ಆಮೇಲೆ ಮತ್ತೆ ಹೊಳೆದ್ರೆ ಮತ್ತೊಬ್ಬರಿಗೆ ಮಾರಾಣ. ಎಷ್ಟಕ್ಕೆ ಮಾರಾಣ? 1,40,000 ರೂಪಾಯಿ ಮಾರಾಣ. ಈ ವ್ಯವಹಾರದಲ್ಲಿ ನಿಮಗೆ ಲಾಭ ಆಗ್ತದ ನಷ್ಟ ಆಗ್ತದ ನೋಡ್ಕೋಬೇಕು. ಲಾಭ ಆಯ್ತು ಅಂದ್ರೆ 100ಕ್ಕೆ ಎಷ್ಟು ಲಾಭ ಆಯ್ತು ಅಂತ ತಿಳ್ಕೋಬೇಕು. 100ಕ್ಕೆ ಎಷ್ಟು ಲಾಭ ಆಯ್ತು ಅಂದ್ರೆ ಒಂದೇ, ಶೇಕಡಾ ಲಾಭ ಅಂದ್ರೆ ಒಂದೇ. ಅಂದ್ರೆ ಇಲ್ಲಿ ಕೊಂಡ ಬೆಲೆ ನೋಡ್ರಿ, ಇವಾಗ ಎಷ್ಟು ಕೊಡ್ಕೊಂಡಾನ? ಕೊಂಡ ಬೆಲೆ ಈಕ್ವಲ್ ಟು 1,18,000 ಪ್ಲಸ್ ಇತರೆ ಖರ್ಚು. ಅಂದ್ರೆ ಅವನ ಮತ್ತೆ ಹೊಳೆ ಸ್ವಲ್ಪ ಒಂದಿಷ್ಟು ನಿರ್ವಹಣೆ ಮಾಡೋಣ, ಸ್ವಲ್ಪ ಮೈದಾ ರಿಪೇರಿ ಹಂಗ ಹಿಂಗ ಮಾಡಿರ್ಬೇಕು, ಅಥವಾ ಕದರಿಂಗ್ ಮಾಡಿರ್ಬೇಕು, ಏನೇನೇನು ಸ್ವಲ್ಪ ಮೈದಾ ಮಾಡಿರ್ಬೇಕು. ಕನ್ನಡಿ ಲೈಟ್ ಹಾರ್ನ ಅಂತ ಏನಾದ್ರು ಕುಡಿಸಿರ್ಬೇಕು. ಅವಕ್ಕ ಅದ್ರ ನಿರ್ವಹಣೆ ಅಂತ, ಅಥವಾ ಪೆಟ್ರೋಲ್ ಡೀಸೆಲ್ ಹಂಗ ಹಿಂಗ ಏನಾದ್ರು ಮಾಡಿರ್ಬೇಕು. ನಾವು ಎಷ್ಟಾಗ್ಯದ ಅದು ಖರ್ಚು? ಎಷ್ಟಾಗ್ಯದ? 7,000 ರೂಪಾಯಿ. ಒಟ್ಟು ಟೋಟಲ್ ಎಷ್ಟಾಯ್ತು? ಇದು ಎರಡು ಕುಡಿಸಿದಾಗ 1,25,000. 1,25,000 ಆಯ್ತು. ಅವ ಅಂದ್ರೆ ಕಾಡಿಗೆ ಎಷ್ಟು ಹಣ ಕೊಟ್ಟ? 1,25,000 ಹಣವನ್ನು ಕೊಟ್ಟ. ಆಮೇಲೆ ಕೊಟ್ಟಿದ್ದ ಅವನಿಗೆ ಏನ್ ಮಾಡ್ಬೇಕು? ಮಾರ್ತಾನವ. ಎಷ್ಟಕ್ಕೆ ಮಾರ್ತಾನವ ಅಂದ್ರೆ ಮಾರಿದ ಬೆಲೆ. ಎಷ್ಟಕ್ಕೆ ಮಾರ್ತಾನ? 1,40,000. 1,40,000 1,40,000 ರೂಪಾಯಿಗೆ ಮಾರ್ತಾನ. ಅಂದ್ರ ಇಷ್ಟಕ್ಕೆ ತಗೊಂಡಾನ, 1,25,000 ರೂಪಾಯಿಗೆ ಖರೀದಿ ಮಾಡ್ಯಾನ, 1,40,000 ರೂಪಾಯಿಗೆ ಮಾರ್ತಾನ. ಅಂದ್ರೆ 1,25,000 ಖರೀದಿ ಮಾಡಿ ಇದಕ್ಕಿಂತ ಹೆಚ್ಚಿಗೆ ಮಾರ್ತಾನ. ಅಂದ್ರೆ ಅವನಿಗೆ ಲಾಭ ಆಗ್ತದೋ ನಷ್ಟ ಆಗ್ತದೋ? ಲಾಭ ಆಗ್ತದ. ಅಂದ್ರೆ ಲಾಭ ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಅಂದ್ರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಿದ ಬೆಲೆ ಎಷ್ಟದ? ಇಲ್ಲಿ ಕೊಟ್ಟಾರಲ್ಲ, 1,40,000 ಮೈನಸ್ ಕೊಂಡ ಬೆಲೆ ಎಷ್ಟದ? 1,25,000. ಅವನಿಗೆ ಲಾಭ ಎಷ್ಟು ಸಿಕ್ತು? 15,000 ಸಿಕ್ತು. ಅಂದ್ರೆ ಇದರಲ್ಲಿ ಇದನ್ನ ಮೈನಸ್ ಮಾಡಿದಾಗ ಎಷ್ಟು ಬಂತು? 15,000 ಅವನಿಗೆ ಲಾಭವಾಗಿ ಸಿಕ್ತು. ಅದು ರೂಪಾಯಿದಲ್ಲಿ. ಹೌದಾ? ಇನ್ನು 100ಕ್ಕೆ ಎಷ್ಟು ಸಿಕ್ತು ಅಂತ ಕೇಳ್ತಾನೆ. ಅಂದ್ರೆ ಶೇಕಡ ಲಾಭ ಈಕ್ವಲ್ ಟು ಲಾಭ ಸರಸ್ವಭಾಗಲೇ ಅಸಲು ಬೆಲೆ ಇಂಟು 100. ಲಾಭ ಎಷ್ಟದಪ್ಪ? 15,000. ಅಸಲು ಬೆಲೆ ಎಷ್ಟದ? 1,25,000 ಇಂಟು 100. ಇವು 3 ಸಲಿಗಳು, ಇವು 3 ಸಲ ಕ್ಯಾನ್ಸಲ್. ಛೇದ ಹೋಗ್ತದ? 25 5ನೇ 25 4ನೇ 5 1ನೇ 5 3ನೇ 3 ಇಂಟು 4 3 4ನೇ 12. ಅಂದ್ರೆ 12%, 100ಕ್ಕೆ 12% ಅವನಿಗೆ ಲಾಭವನ್ನ ಸಿಕ್ತು. ಅಂದ್ರೆ ರೈಟ್ ಆಪ್ಷನ್ ಎಷ್ಟು? ಸಿ ಆಗ್ತದೆ. ದ ರೈಟ್ ಆಪ್ಷನ್ ಸಿ ಆಗ್ತದೆ. ಅರ್ಥ ಆಯ್ತು ಹೇಳಿದ್ದು? ನೋಡ್ಕೋರಿ, ಸರಿಯಾಗಿ ನೋಡ್ಕೋರಿ. ಈ ತರನಾಗಿ ಚೆಕ್ ಮಾಡಬೇಕು. ಒಳಗೆ ಒಂದು ಪ್ರಶ್ನೆ ಒಳಗೆ ಏನ್ ಕೇಳ್ತಾರ? ಇಲ್ಲಿ ಲಾಭಕ್ಕೆ ಮಾರಿದಾಗ ಕೇಳ್ತಾರೆ. ನಷ್ಟಕ್ಕೆ ಶೇಕಡಾ ನಷ್ಟವೆಷ್ಟು ಅಂತ ಕೇಳಿದಾಗ ಇಲ್ಲಿ ಏನಾಗ್ತದಲ್ಲ, ಮಾರಾಟ ಬೆಲೆ ಕಡಿಮೆ ಇರ್ತದೆ. ಹೌದಲ್ಲ? ಅವಾಗ ಹೆಂಗ್ ಮಾಡಬೇಕು ಅಂತ ಹೇಳಿ ನಾನು. ನೋಡ್ರಿ, ಯಾವ ಒಂದು ಸಂಖ್ಯೆಯು 20% 10ಕ್ಕೆ ಸಮನಾಗಿರುತ್ತದೆ ಅಂತ ಕೇಳ್ತಾರೆ. ಯಾವ ಒಂದು ಸಂಖ್ಯೆ? ಆ ಸಂಖ್ಯೆ ಎಕ್ಸ್ ಆಗಿರಲಿ. ಅಂದ್ರೆ ಯಾವುದು? ಆ ಸಂಖ್ಯೆ ಏನಾಗಬೇಕು? ಆ ಸಂಖ್ಯೆ ಎಕ್ಸ್ ಆಗಿರಲಿ. ಅಂದ್ರೆ ನಾವು ಎಕ್ಸ್ ನಾವು ಕಂಡು ಹಿಡಿದೇವೆ ಅಂದ್ರೆ ನಮ್ ಕೆಲಸ ಮುಗಿತು.
ಹೌದಾ? ಅಂದ್ರೆ ಎಕ್ಸ್ ನ 20%. ಎಷ್ಟಕ್ಕೆ ಸಮಾಂತರ? 10ಕ್ಕೆ ಸಮನಾಗಿರಲಿ, ಈಕ್ವಲ್ 10 ಆಯ್ತು. ಈ ಒಂದು ಸಮೀಕರಣದಲ್ಲಿ ಎಕ್ಸ್ ಬೆಲೆ ನಾವು ಕಂಡುಹಿಡಿಬೇಕು. ಅಂದ್ರೆ ಎಕ್ಸ್ ನ ಅಂದ್ರೆ 8 20% ಈಕ್ವಲ್ ಟು 10. ಹೌದಲ್ಲ? ಅಂದ್ರೆ ಎಕ್ಸ್ ಇಂಟು 20% ಭಾಗಾಕಾರದಲ್ಲಿ ಬಂತು, ಈಕ್ವಲ್ ಟು 10 ಆಯ್ತು. ಅಂದ್ರೆ ಎಕ್ಸ್ ಇಂಟು 20% ಚಿಹ್ನ ಅಂದ್ರೆ 100 ಆಗ್ತದ, ಈಕ್ವಲ್ ಟು 10 ಆಯ್ತು. ಅಂದ್ರೆ ಎಕ್ಸ್ ಈಕ್ವಲ್ ಟು 10 ಇಂಟು ನಿಖರವಾಗಿರುತ್ತದೆ 20 ಅಂಶ ಇದ್ದಿದ್ದು 120 ಅಂಶ, ಉತ್ಕ್ರಮ ಆಗ್ತದೆ. 120 ಅಂಶ ಆಯ್ತು. ಈ ಸೊನ್ನೆ ಹೋಯ್ತು, 2 ಒಂದಲೇ 2 ಐದಲೇ 10 5 50. ದ ರೈಟ್ ಆಪ್ಷನ್ ಎಷ್ಟು? ಸಿ. ರೈಟ್ ಆಪ್ಷನ್ ಸಿ. ಅರ್ಥ ಆಯ್ತು? ಬೋರ್ಡ್ ಕಡೆ ನೋಡಿ. ಒಂದು ದೊಡ್ಡ ಘನವನ್ನು ರೂಪಿಸಲು 2 ಸೆಂಟಿಮೀಟರ್ ಅಂಚಿನ 8 ಸಣ್ಣ ಘನಗಳನ್ನು ಜೋಡಿಸಲಾಗಿದೆ. ಹಾಗಾದರೆ ದೊಡ್ಡ ಘನದ ಅಳತೆ ಘನ ಸೆಂಟಿಮೀಟರ್ಗಳಲ್ಲಿ ಎಷ್ಟು? ಒಂದು ಘನ ಅಂದ್ರೆ ಎಂಥದ್ದು? ಹೆಂಗೆ ನೋಡಿದ್ರು ಅದು ಚೌಕಾಕಾರಿ ಕಾಣಿಸ್ತದೆ. ಅದು ಇಂಥ ಘನ ನೋಡ್ರಿ, ನಾನು ಡಯಾಗ್ರಾಮ್ ತೆಗೆದು ನೋಡ್ತೀನಿ. ಇದು ಒಂದು ಘನ. ಈ ಘನ ಏನಲ್ಲ 2 ಸೆಂಟಿಮೀಟರ್ ಅಂದ್ರೆ ಇದನ್ನು ಇಲ್ಲಿ 2 ಸೆಂಟಿಮೀಟರ್ ಅದ, ಇದನ್ನು 2, ಇದನ್ನು 2, ಇದನ್ನು 2, ಎಲ್ಲ ಬಾಹುಗಳು 2 ಸೆಂಟಿಮೀಟರ್ ಅದಾವ. ಹೆಂಗೆ ನೋಡಿದ್ರು ಅದು ಕ್ಯೂಬ್ ಅಂತ ಆಟ ಆಡ್ತಿರಲ್ಲ, ಅದು 2 ಸೆಂಟಿಮೀಟರ್ ಅಂತ ತಿಳ್ಕೊಳ್ಳಿ. ಅಂಥವು 8 ತಗೋತೀವಿ. 8 ಘನಗಳನ್ನು ಒಂದಕ್ಕೊಂದು ಜೋಡಿಸ್ತೀವಿ. ಜೋಡಿಸೋದು ಕೂಡ ಆಯತಾಕಾರದಲ್ಲಿ ಜೋಡಿಸೋದಿಲ್ಲ, ಅದು ಮತ್ತೆ ಚೌಕಾಕಾರದ ಘನ ರೂಪದಲ್ಲಿ ನಾವು ಫಿಟ್ಟಿಂಗ್ ಮಾಡ್ತೀವಿ. ಆ ಘನ ರೂಪದ ಫಿಟ್ಟಿಂಗ್ ಮಾಡಿದಾಗ ಅದರ ಅಂಚು ಎಷ್ಟಿರ್ತದೆ ಅಂತ ಕೇಳ್ತಾರೆ. ಅಂದ್ರೆ ಮೊದಲ ಈ ಸಣ್ಣದ ಇದರ ಘನಫಲವನ್ನು ತೆಗಿಬೇಕು. ಯಾವುದ್ರ ಘನಫಲ? ಚಿಕ್ಕ ಘನದ ಘನಫಲ. ಚಿಕ್ಕ ಘನದ ಘನಫಲ. ಚಿಕ್ಕ ಘನದ ಘನಫಲ ಅಂದ್ರೆ ಏನು? ಭುಜ ಕ್ಯೂ. ಭುಜ ಅಂದ್ರೆ ಎಷ್ಟು? 2. ಭುಜ ಕ್ಯೂ ಅಂದ್ರೆ 2 ಕ್ಯೂ, ಅರ್ಥಾತ್ 2 ಇಂಟು 2 ಇಂಟು 2, 2 4, 4 2 8. ಇದರ ಘನಫಲ ಎಷ್ಟು ಬಂತು? 8 ಘನ ಸೆಂಟಿಮೀಟರ್ ಬಂತು. ಭುಜ ಕ್ಯೂ ಬಾಬು 8 ಬಂತು, ಹೌದಲ್ಲ? ಇದರಲ್ಲಿ ಬಂತು ಸೆಂಟಿಮೀಟರ್ ಬಂತು. ಇನ್ನು ಇದನ್ನ ದೊಡ್ಡದು ಏನ್ ಮಾಡಬೇಕು? ಘನವನ್ನು ಮಾಡಬೇಕು. ದೊಡ್ಡ ಘನದ ಎಂತದು ನೋಡ್ಲಿ. ದೊಡ್ಡ ಘನದ ಘನಫಲ ದೊಡ್ಡ ಘನದ ಘನಫಲ ಅಂದ್ರೆ ಇಂಥ ಎಷ್ಟು ಅದಾವ ಇಲ್ಲಿ? 8 ಘನದ್ದು ಎಷ್ಟು ಮಾಡಬೇಕು ನಮ್ಗ? 8 ಒಂದರ್ಲಿ 8 ಸಣ್ಣ ಘನಗಳನ್ನು ಜೋಡಿಸಬೇಕಾಗ್ಯದ. ಅಂದ್ರೆ ಇಂಟು 8 ಮಾಡ್ರಿ. 8 8 64 ಆಯ್ತು. ದ ರೈಟ್ ಆಪ್ಷನ್ ಎಷ್ಟು? 6. ಘನ ಕ್ಯೂಬ್ ಅಂದ್ರೆ ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ಸ್ ಅಲ್ಲಿ ಕ್ಯೂಬ್ ಕೊಟ್ಟಿಲ್ಲ, ಅದು ನಾವು ಕನ್ಫರ್ಮ್ ಮಾಡ್ಕೆ ನಾವು ಟಿಕ್ ಮಾರ್ಕ್ ಮಾಡಬೇಕು. ನೋಡ್ರಿ, 20 kg ಮಿಶ್ರಣವಿರುವ ಹಳದಿ ಬೇಳೆ ಮತ್ತು ಕಪ್ಪು ಬೇಳೆಗಳಲ್ಲಿ 4 kg ಕಪ್ಪು ಬೇಳೆ ಆಗಿರುತ್ತದೆ. ಹಾಗಾದರೆ ಹಳದಿ ಬೇಳೆ ಮತ್ತು ಕಪ್ಪು ಬೇಳೆಗಳ
ಅನುಪಾತ ತಿಳಿಸಿ ಅಂತ. 20 ಕೆಜಿ ಮಿಶ್ರಣವಿರುವ ಹಳದಿ ಬೇಳೆ ಮತ್ತು ಕಪ್ಪು ಬೇಳೆಗಳಲ್ಲಿ 4 ಕೆಜಿ ಕಪ್ಪು ಬೇಳೆಯಾಗಿರುತ್ತದೆ. ಹಾಗಾದರೆ ಹಳದಿ ಬೇಳೆ ಮತ್ತು ಕಪ್ಪು ಬೇಳೆಗಳ ಅನುಪಾತ ತಿಳಿಸಿ. ಹಳದಿ ಬೇಳೆ ಕಪ್ಪು ಬೇಳೆ ಅಂದ್ರೆ ಗೊತ್ತದಲ್ಲ ನಿಮಗೆ. ಹಳದಿ ಬೇಳೆ ಅಂದ್ರೆ ತೊಗರಿ ಬೇಳೆ, ತೊಗರಿ ಬೇಳೆ, ಮತ್ತೆ ಯಾವ ಬರ್ತಾವ, ಕಡಲೆ ಬೇಳೆ, ಮತ್ತ ಇನ್ನು ಅನೇಕ ತರದ ಬೇಳೆಗಳು ಬರ್ತಾವ. ಅದಲ್ಲ ಕಪ್ಪು ಬೇಳೆ ಅಂದ್ರೆ ಕಪ್ಪು ಹಸಿರ, ಕಪ್ಪು ಉದ್ದಿನ ಬೇಳೆ, ಕಪ್ಪ ಇರ್ತಾವ ಅಂತಾವ. ಇಲ್ಲಿ ಏನದಿರಿ ಒಟ್ಟು ಮಿಶ್ರಣ ಟೋಟಲ್ ಎಷ್ಟದಪ್ಪ? 20 ಕೆಜಿ ಮಿಶ್ರಣ ಅದ. ಎಷ್ಟದ ಅಂದ್ರೆ ಒಟ್ಟು ತೂಕ ಬೇಕು ನಮಗೆ. ಅಂದ್ರೆ ಮಿಶ್ರಣದ ಒಟ್ಟು ತೂಕ, ಮಿಶ್ರಣದ ಒಟ್ಟು ತೂಕ, ಒಟ್ಟು ತೂಕ ಟೋಟಲ್ ಎಷ್ಟದಪ್ಪ ವೇಟ್ ಒಟ್ಟು ತೂಕ. ಅವ್ರು 20 ಕೆಜಿ ಕೊಟ್ಟಾರ, ನಮ್ದೇನು ಕೆಲಸ ಇಲ್ಲ. ಅಂದ್ರೆ 20 ಕೆಜಿ ಅವರೇ ಕೊಟ್ಬಿಟ್ಟಾರ ಪ್ರಶ್ನೆಯಲ್ಲಿ. ಆಗ ಅದರಲ್ಲಿ ಕಪ್ಪು ಬೇಳೆ ಎಷ್ಟದ? ಕಪ್ಪು ಬೇಳೆ ಎಷ್ಟದ? 4 ಇಲ್ಲ, ಹಳದಿ ಬೇಳೆ ಮತ್ತು ಕಪ್ಪು ಬೇಳೆ 4 ಕೆಜಿ ಕಪ್ಪು ಬೇಳೆ ಆಗಿರುತ್ತದೆ ಅಂತಾರೆ. ಅಂದ್ರೆ ಕಪ್ಪು ಬೇಳೆ ತೂಕ ಎಷ್ಟು? ಕಪ್ಪು ಬೇಳೆಯ ತೂಕ ಎಷ್ಟದ? 4 ಕೆಜಿ. 4 ಕೆಜಿ. ಇನ್ನು ಹಳದಿ ಬೇಳೆಯ ತೂಕ ಎಷ್ಟು ಬೇಕಲ್ಲ? ಹಳದಿ ಬೇಳೆಯ ತೂಕ ಅದನ್ನು ತಗೋಬೇಕು ನಾವು. ಹಳದಿ ಬೇಳೆಯ ತೂಕ ತೂಕ 20 ಕೆಜಿ ಟೋಟಲ್ ಬೇಳೆ ಅದ. 20 ಕೆಜಿ ಒಳಗೆ ಏನೇನದ? ಕಪ್ಪು ಬೇಳೆನೂ ಅದ, ಹಳದಿ ಬೇಳೆನೂ ಅದ. ಈ 20 ಕೆಜಿ ಒಳಗ ಕಪ್ಪು ಬೇಳೆ ತಗೊಂಡ್ಬಿಟ್ರೆ ಏನು ಉಳಿತದ ಅವಾಗ? ಹಳದಿ ಬೇಳೆ ಉಳಿತದಲ್ಲ. ಅಂದ್ರೆ ಹಳದಿ ಬೇಳೆ ತೂಕ ಎಷ್ಟು? 20 ಕೆಜಿ ಮೈನಸ್ 4 ಕೆಜಿ ಅಷ್ಟು ತೆಗೆದುಬಿಡ್ಬೇಕು. ಎಷ್ಟಾಯ್ತು? 14 ಕೆಜಿ. 14 ಕೆಜಿ. 14 ಕೆಜಿ ಏನದು? ಹಳದಿ ಬೇಳೆ. ಅವ್ರು ಏನಂತಾರ? ಅನುಪಾತ ಕೇಳ್ತಾರ. ಯಾವುದರ ಅನುಪಾತ? ಹಾಗಾದ್ರೆ ಹಳದಿ ಬೇಳೆ ಮತ್ತು ಕಪ್ಪು ಬೇಳೆ ಅಂತಾರ. ಮೊದಲು ಏನ್ ಕೊಟ್ಟಾರ ಅವರು? ಹಳದಿ ಬೇಳೆ ಕೊಟ್ಟಾರ, ಆಮೇಲೆ ಕಪ್ಪು ಬೇಳೆ ಕೊಟ್ಟಾರ. ಮೊದಲು ಹಳದಿ ಕೊಟ್ಟಾರಲ್ಲ, ಅದಕ್ಕೆ ನಾವು ಹಳದಿ ಬರಿಬೇಕು. ಮೊದಲು ಕಪ್ಪು ಕೊಟ್ರೆ ಇಲ್ಲಿ ಮೊದಲು ಕಪ್ಪು ಬಂತು ಅಂದ್ರೆ ಕಪ್ಪು ಬರ್ಕೊತಿದ್ದೀವಿ, ಹೌದಲ್ಲ? ನಾವೇನ್ ಮಾಡಿವಿ? ಅನುಪಾತ ಮೊದಲು ಏನ್ ಬರ್ದಾರ ಅವರು? ಹಳದಿ ಬೇಳೆ ಬರ್ದಾರ. ಹಳದಿ ಬೇಳೆ ಅನುಪಾತ, ಆಮೇಲೆ ಕಪ್ಪು ಬೇಳೆ ಬರ್ದಾರ, ಆಮೇಲೆ ಕಪ್ಪು ಬೇಳೆ. ಕಪ್ಪು ಬೇಳೆ ಬರ್ದಾರ. ಮೊದಲು ಏನ್ ಬರ್ದಾರ ಅವರು? ಹಳದಿ ಬೇಳೆ ಬರ್ದಾರ. ಅದಕ್ಕೆ ನಾವು ಮೊದಲು ಬರೀಬೇಕು. ಅಲ್ಲಿ ಮೊದಲು ಏನು ಕೊಟ್ಟಿರ್ತಾರೆ, ಇಲ್ಲಿ ಮೊದಲು ಅದೇ ಬರೀಬೇಕು. ಇಲ್ಲ ಆಮೇಲೆ ಏನು ಕೊಟ್ಟಿರ್ತಾರ ಅನುಪಾತದಲ್ಲಿ, ಆಮೇಲೆ ಬರೀಬೇಕು. ಹಳದಿ ಬೇಳೆ ಎಷ್ಟದ ಟೋಟಲ್? 16 ಕೆಜಿ ಅದ ಅನುಪಾತ. ಕಪ್ಪು ಬೇಳೆ ಎಷ್ಟದ? 4 ಕೆಜಿ. 4 ಕೆಜಿ ಈಕ್ವಲ್ ಟು 16 ಅಪಾನ್ 4. ನಾವು ಅನುಪಾತವನ್ನು ಭಿನ್ನರಾಶಿಗೆ ಹೊರ್ಕೋಬಹುದು. ಹೊರ್ಕೋರಿ. 4 ಅಂದ್ರೆ 4 ಈಕ್ವಲ್ ಟು 4 ಅಪಾನ್ 1. ಕೆಳಗೆ 1ಕ್ಕೆ ಬೆಲೆ ಇಲ್ಲ ಅಂತ ತಿಳ್ಕೊಬಾರ್ದು. ಅನುಪಾತದಲ್ಲಿ 1ಕ್ಕೆ ವ್ಯಾಲ್ಯೂ ಇರ್ತದೆ. ಅಂದ್ರೆ ಏನಾಯ್ತು? ಇದು ಹೊಳ್ಳಿ ಮತ್ತೆ ಅನುಪಾತದಲ್ಲಿ ಬರೆದಾಗ 4 ಅನುಪಾತ 1. ನಮ್ಮ ಆನ್ಸರ್ ಎಷ್ಟಾಗ್ತದ? ರೈಟ್ ಆಪ್ಷನ್ಸ್ ಬಿ ಆರ್. ರೈಟ್ ಆಪ್ಷನ್ಸ್ ಎಷ್ಟಾಗ್ತದ? ಬಿ ಆಗ್ತದೆ. ನೋಡಿ, 2024ನೇ ಇಸ್ವಿ ಸೈನಿಕ್ ಸ್ಕೂಲ್ದಲ್ಲಿ ಬರುವಂತ ಗಣಿತದ ವಿಭಾಗದ ಮೊದಲನೇ ಪ್ರಶ್ನೆ ಇದೆ. ಜಸ್ಪಾಲ್ ಒಂದು ಹಳೆಯ ಕಾರನ್ನು ರೂಪಾಯಿ 1,15,000ಕ್ಕೆ ಖರೀದಿಸುತ್ತಾನೆ ಮತ್ತು ಅದರ ನಿರ್ವಹಣೆಗೆ ರೂಪಾಯಿ 7,000 ವ್ಯಯಿಸುತ್ತಾನೆ. ಒಂದು ವೇಳೆ ಅವನು ಆ ಕಾರನ್ನು ರೂಪಾಯಿ 1,40,000ಕ್ಕೆ ಮಾರಾಟ ಮಾಡಿದರೆ
ಅವನು ಗಳಿಸಬಹುದಾದ ಶೇಕಡ ಲಾಭವೆಷ್ಟು ಅಂತ. ಹೌದಲ್ಲ? ಅಂದ್ರೆ ಎಷ್ಟು ತಗೊಂಡವ? 1,18,000 ಕೊಟ್ಟು ಕಾರ್ಯವನ್ನು ತಗೊಂಡ ಕೂಡಲೇ ಅದನ್ನು ಸ್ವಲ್ಪ ಮೈನರ್ ರಿಪೇರಿ ಮಾಡಿಸ್ಯಾನ, 7,000 ರೂಪಾಯಿ ಕೊಟ್ಟು. ಆಮೇಲೆ ಮತ್ತೆ ಹೊಳೆ ಅದನ್ನ ಮತ್ತೊಬ್ಬರಿಗೆ ಮಾರ್ಯಾನ. ಎಷ್ಟಕ್ಕೆ ಮಾರ್ಯಾನ? 1,40,000 ರೂಪಾಯಿಗೆ ಮಾರ್ಯಾನ. ಈ ವ್ಯವಹಾರದಲ್ಲಿ ನಿಮಗೆ ಲಾಭ ಆಗ್ತದ ನಷ್ಟ ಆಗ್ತದ ನೋಡ್ಕೋಬೇಕು. ಲಾಭ ಆಯ್ತು ಅಂದ್ರೆ 100ಕ್ಕೆ ಎಷ್ಟು ಲಾಭ ಆಯ್ತು ಅಂತ ತಿಳ್ಕೋಬೇಕು. 100ಕ್ಕೆ ಎಷ್ಟು ಲಾಭ ಆಯ್ತು ಅಂದ್ರೆ ಒಂದೇ, ಶೇಕಡ ಲಾಭ ಅಂದ್ರೆ ಒಂದೇ. ಅಂದ್ರೆ ಇಲ್ಲಿ ಕೊಂಡೆ ಬೆಲೆ ನೋಡ್ರಿ ಏನದ, ಎಷ್ಟು ಕೊಂಡ್ಕೊಂಡಾನ? ಕೊಂಡೆ ಬೆಲೆ ಈಕ್ವಲ್ ಟು 1,18,000 ಪ್ಲಸ್ ಇತರೆ ಖರ್ಚು. ಅಂದ್ರೆ ಅವನ ಮತ್ತೆ ಹೊಳೆ ಸ್ವಲ್ಪ ಒಂದಿಷ್ಟು ನಿರ್ವಹಣೆ ಮಾಡ್ಯಾನ, ಸ್ವಲ್ಪ ಮೈನಾ ರಿಪೇರಿ ಹಂಗ ಹಿಂಗ ಮಾಡಿರ್ಬೇಕು, ಅಥವಾ ಕದರಿ ಮಾಡಿರ್ಬೇಕು, ಏನೇನೇನು ಸ್ವಲ್ಪ ಮೈದಾ ಮಾಡಿರ್ಬೇಕು. ಕನ್ನಡಿ ಲೈಟ್ ಹಾರ್ನ ಅಂತ ಏನಾದ್ರು ಕುಡಿಸಿರ್ಬೇಕು. ಅವಕ್ಕ ಅದ್ರ ನಿರ್ವಹಣೆ ಅಂತ, ಅಥವಾ ಪೆಟ್ರೋಲ್ ಡೀಸೆಲ್ ಹಂಗ ಹಿಂಗ ಏನಾದ್ರು ಮಾಡಿರ್ಬೇಕು. ಅವ ಎಷ್ಟಾಗ್ಯದ? ಅದು ಖರ್ಚು ಎಷ್ಟಾಗ್ಯದ? 7,000 ರೂಪಾಯಿ. ಒಟ್ಟು ಟೋಟಲ್ ಎಷ್ಟಾಯ್ತು? ಇದು ಎರಡು ಕುಡಿಸಿದಾಗ 1,25,000. 1,25,000 ಆಯ್ತು. ಅವ ಅಂದ್ರೆ ಕಾಡಿಗೆ ಎಷ್ಟು ಹಣ ಕೊಟ್ಟ? 1,25,000 ಹಣವನ್ನು ಕೊಟ್ಟ. ಆಮೇಲೆ ಕೊಟ್ಟಿದ್ದ ಅವನಿಗೆ ಏನ್ ಮಾಡ್ಬೇಕು? ಮಾರ್ತಾನವ. ಎಷ್ಟಕ್ಕೆ ಮಾರ್ತಾನವ ಅಂದ್ರೆ ಮಾರಿದ ಬೆಲೆ ಎಷ್ಟಕ್ಕೆ ಮಾರ್ತಾನ? 1,40,000. 1,40,000 ರೂಪಾಯಿಗೆ ಮಾರ್ತಾನ. ಅಂದ್ರ ಇಷ್ಟಕ್ಕೆ ತಗೊಂಡಾನ. 1,25,000 ರೂಪಾಯಿಗೆ ಖರೀದಿ ಮಾಡ್ಯಾನ, 1,40,000 ರೂಪಾಯಿಗೆ ಮಾರ್ತಾನ. ಅಂದ್ರೆ 1,25,000 ಖರೀದಿ ಮಾಡಿ ಇದಕ್ಕಿಂತ ಹೆಚ್ಚಿಗೆ ಮಾರ್ತಾನ. ಅಂದ್ರೆ ಅವನಿಗೆ ಲಾಭ ಆಗ್ತದ ನಷ್ಟ ಆಗ್ತದೋ? ಲಾಭ ಆಗ್ತದ. ಅಂದ್ರೆ ಲಾಭ ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಅಂದ್ರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಿದ ಬೆಲೆ ಎಷ್ಟದ? ಕೊಟ್ಟಾರಲ್ಲ 1,40,000 ಮೈನಸ್ ಕೊಂಡ ಬೆಲೆ ಎಷ್ಟದ? 1,25,000. ಅವನಿಗೆ ಲಾಭ ಎಷ್ಟು ಸಿಕ್ತು? 15,000 ಸಿಕ್ತು. ಅಂದ್ರೆ ಇದರಲ್ಲಿ ಇದನ್ನ ಮೈನಸ್ ಮಾಡಿದಾಗ ಎಷ್ಟು ಬಂತು? 15,000 ಅವನಿಗೆ ಲಾಭವಾಗಿ ಸಿಕ್ತು. ಅದು ರೂಪಾಯಿದಲ್ಲಿ. ಹೌದಾ? ಇನ್ನು 100ಕ್ಕೆ ಎಷ್ಟು ಸಿಕ್ತು ಅಂತ ಕೇಳ್ತಾನೆ. ಅಂದ್ರೆ ಶೇಕಡ ಲಾಭ ಈಕ್ವಲ್ ಟು ಲಾಭ ಸರಸ್ವಭಾಗಲೇ ಅಸಲು ಬೆಲೆ ಇಂಟು 100. ಲಾಭ ಎಷ್ಟದಪ್ಪ? 15,000. ಅಸಲು ಬೆಲೆ ಎಷ್ಟದ? 1,25,000 ಇಂಟು 100. ಇವು 3 ಸಲಿಗಳು, ಇವು 3 ಸಲ ಕ್ಯಾನ್ಸಲ್. ಛೇದ ಹೋಗ್ತದ. 25 ಐದಲೇ 25 ನಾಲ್ಕಲೇ 5 ಒಂದಲೇ 5 ಮೂರಲೇ 3 ಇಂಟು 4 3 ನಾಲ್ಕಲೇ 12. ಅಂದ್ರೆ 12%. 100ಕ್ಕೆ 12% ಅವನಿಗೆ ಲಾಭವನ್ನ ಸಿಕ್ತು. ಅಂದ್ರೆ ರೈಟ್ ಆಪ್ಷನ್ಸ್ ಎಷ್ಟು? ಸಿ ಆಗ್ತದೆ. ದ ರೈಟ್ ಆಪ್ಷನ್ ಸಿ ಆಗ್ತದೆ. ಅರ್ಥ ಆಯ್ತು ಹೇಳಿದ್ದು? ನೋಡ್ಕೋರಿ, ಸರಿಯಾಗಿ ನೋಡ್ಕೋರಿ. ಈ ತರನಾಗಿ ಚೆಕ್ ಮಾಡಬೇಕು. ಒಳಗೊಮ್ಮೆ ಪ್ರಶ್ನೆಯೊಳಗೆ ಏನ್ ಕೇಳ್ತಾರ? ಇಲ್ಲಿ ಲಾಭಕ್ಕೆ ಮಾರಿದಾಗ ಅಂತ ಕೇಳ್ತಾರೆ. ನಷ್ಟಕ್ಕೆ ಶೇಕಡಾ ನಷ್ಟವೆಷ್ಟು ಅಂತ ಕೇಳಿದಾಗ ಇಲ್ಲಿ ಏನಾಗ್ತದಲ್ಲ, ಮಾರಾಟ ಬೆಲೆ ಕಡಿಮೆ ಇರ್ತದೆ. ಹೌದಲ್ಲ? ಅವಾಗ ಹೆಂಗ್ ಮಾಡಬೇಕು ಅಂತ ಹೇಳಿ ನಾನು.